ಅಶೋಕ್ ಗೌಡ್ರೆ ಶರತ್ ಅವರೇ ಇರಿ ರಜಾಕ್ ನೀವು ಎಡಳಿನ ಅಶೋಕ್ ಗೌಡ್ರೆ ಆಯ್ತು ಅಶೋಕ್ ಗೌಡ್ರೆ ನಿಮ್ ಸಮಯ ರಜಾಕ್ ಅವರೇ ಎಡಳ್ಳಿ ಅವರ ಪ್ರಶ್ನೆ ಎಡಳ್ಳಿ ಅವರು ಮಾತ್ರ ಮಾತಾಡಬೇಕು ಅಶೋಕ್ ಗೌಡ್ರೆ ರಜಾಕ್ ಮ್ಯೂಟ್ ಮಾಡಿಸಬೇಕಾಗುತ್ತೆ ಅಶೋಕ್ ಗೌಡ್ರೆ ಕಾಮ್ ಡೌನ್ ಅಶೋಕ್ ಗೌಡ್ರೆ ಡಿಬೇಟ್ ಅಲ್ಲಿದ್ದೀರಾ ಅಶೋಕ್ ಗೌಡ್ರೆ ಕಾಮ್ ಡೌನ್ ಡಿಬೇಟ್ ಅಲ್ಲಿ ನೀರು ಕೊಡ್ಬೇಡಿ ಕಾಮ್ ಡೌನ್ ರಜಾಕ್ ನೋ ರಜಾಕ್ ಇಲ್ಲ ಅಶೋಕ್ ಗೌಡ್ರೆ ಕಾಮ್ ಡೌನ್ ಎಡಳ್ಳಿ ಅವರ ನೀವು ಬಿಟ್ಟು ಎಲ್ಲರದು ಮೈಕ್ ಆಫ್ ಮಾಡಿ ಮೈಕ್ ಆಫ್ ಎಡಳ್ಳಿ ಅವ್ರದ್ದು ಮಾತ್ರ ಮೈಕ್ ಆನ್ ಇದೆ ನೀವು ಕಿರ್ಚಿ ನಿಮ್ ಪ್ರಯೋಜನ ಇಲ್ಲ ಎಡಳ್ಳಿ ಅಶೋಕ್ ಗೌಡ್ರೆ ಯು ಆರ್ ಸ್ಪಾಯಿಲಿಂಗ್ ದ ಡಿಬೇಟ್ ಎಡಳ್ಳಿ ಅವರು ರಜಾಕ್ ಅಶೋಕ್ ಗೌಡ್ರೆ ದಿಸ್ ಇಸ್ ಟೂ ಮಚ್ ಆಯ್ತು ಮುಗಿತು ಮೈಕ್ ಮ್ಯೂಟ್ ಆಗಿದೆ ಎಡಳ್ಳಿ ಅವರೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಶೋಕ್ ಗೌಡ್ರೆ ಆಯ್ತು ತರ್ಟಿ ಸೆಕೆಂಡ್ ಟೈಮ್ ಇಡಿ ಕಿರ್ಚ್ಲಿ 30 ಸೆಕೆಂಡ್ ರಜಾಕ್ ಅವರೇ ಟೈಮ್ ನೋಡಿ ರಜಾಕ್ ಅವರೇ ಇದಕ್ಕಿಂತ ಜಾಸ್ತಿ ಸಮಯ ಇಲ್ಲ ಸ್ಪಾಯಿಲ್ ಮಾಡಿ ನಡಿ ಈಗ ಶುರು ಮಾಡೋಣ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇದಕ್ಕಿಂತ ಅಶೋಕ್ ಗೌಡ್ರೆ ಮುಗೀತು ಕಿರ್ಚಿದ ಸಮಯ ಮುಗೀತು ಚುನಾವಣೆ ಸೋಲೋದು ದೊಡ್ಡದಲ್ಲ ಚುನಾವಣೆ ಈ ನಾಯಕ ಸೋತ್ರ 42 ಬಂದ್ರಲ್ಲ ಅಶೋಕ್ ಗೌಡ್ರೆ ಸಮಯ ಎಡಳಿನ ನೀವು ಜನತೆ ಕೊಟ್ಟ ಉತ್ತರ ಎಡಳಿ ಅವರು ಮಾತ್ರ ನನಗೂ ಬರುತ್ತೆ ನಿಮ್ ತರ ಎಡಳಿ ಅವರೇ ಡಿಲೀಟ್ ಮಾಡ್ತಾರ ಅಶೋಕ್ ಗೌಡ್ರು ರಜಾಕ್ ಅವರು ಯು ಬೋತ್ ಆರ್ ಸ್ಪಾಯಿಲಿಂಗ್ ದ ಡಿಬೇಟ್ ಯು ಆರ್ ಸ್ಪಾಯಿಲಿಂಗ್ ದ ಡಿಬೇಟ್ ಅಶೋಕ್ ಗೌಡ್ರೆ ಸಾಕು ರಜಾಕ್ ಅವರೇ ಸಾಕು ಎಡಳಿ ಅವರು ಮಾತ್ರ ಅಶೋಕ್ ಗೌಡ್ರೆ ದಿಸ್ ಇಸ್ ಟೂ ಮಚ್ ಅಶೋಕ್ ಗೌಡ್ರೆ ಡಿಬೇಟ್ ಅಲ್ಲಿ ಇನ್ನೂ ಇಬ್ರು ಪ್ಯಾನಲಿಸ್ಟ್ ಇದ್ದಾರೆ ಅಶೋಕ್ ಗೌಡ್ರೆ ಇಲ್ಲಿ ನೋಡಿ ಅಶೋಕ್ ಗೌಡ್ರೆ ರಜಾಕ್ ಅವರೇ ಸಾಕು ಎಡಳಿ ಅವರು ಮಾತ್ರ ಮಾತಾಡ್ಬೇಕು ಇಬ್ರು ಸೇರಿ ಡಿಬೇಟ್ ನ ಸ್ಪಾಯಿಲ್ ಮಾಡಿ ಹಾಕ್ಬೇಡಿ ವಿಚಾರ ಗಂಭೀರವಾಗಿದೆ ಚರ್ಚೆ ಮಾಡುವಾಗಲೂ ಗಂಭೀರತೆ ಇಬ್ಬರಿಗೂ ಇರಲಿ ಎಡಳಿ ಅವರೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದಾಗಿಂದ ಕೂಡ ಪ್ರತಿ ಬಾರಿ ಹಿಂದೂ ವಿರೋಧಿ ನಿಲುವುಗಳನ್ನ ತೆಗೆದುಕೊಳ್ತಿದ್ದಾರೆ ಅಲ್ಪಸಂಖ್ಯಾತರ ಓಲೈಕೆ ಇದೊಂದು ವಿಚಾರಕ್ಕಲ್ಲ ಚುನಾವಣೆ ಮತದಾನ ಮುಗ್ದೋದ್ರೂ ಕೂಡ ಧರ್ಮಾಧಾರಿತ ಚರ್ಚೆ ಬಿಟ್ಟು ಆಚೆ ಬರ್ತಿಲ್ಲ ರಾಜಕಾರಣಿಗಳು ಈಗ ವಿಷಯಾಂತರ ಮಾಡೋದು ಬೇಡ ನಾವು ಕೂಗಾಡಿ ಇರೋ ವಿಷಯ ಇಷ್ಟೇನೆ ಸರ್ ಅವ್ರು ಕಾಂಗ್ರೆಸ್ನವರು ಮೇಲೆ ಬಿ ಜೆ ಪಿಯವ್ರ ಮೇಲೆ ಕಾಂಗ್ರೆಸ್ನವರು ಈ ಥರ ಜಗಳಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ ಇವಾಗ ಹೇಳೋದು ಈಗ ಧಾರ್ಮಿಕ ದತ್ತಿ ಕಾಯ್ದೆಯಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ 10% ಕೊಡಬೇಕಂತ ಯಾರು ಕೊಡಬೇಕು 10% ಎ ಗ್ರೇಡಿನ ದೇವಸ್ಥಾನಗಳಿಂದ ಬಂದಿರತಕ್ಕಂಥ ಆದಾಯವನ್ನು ಯಾಕೆ ಕೊಡಬೇಕು ಸರ್ಕಾರಕ್ಕಲ್ಲ ಅದು ಟ್ಯಾಕ್ಸ್ ಅಲ್ಲ ಅಲ್ಲಿರ್ತಕ್ಕಂಥ 33,000ಕ್ಕಿಂತ ಅಲ್ಲಿ ಅನ್ಯ ಧರ್ಮೀಯರಿಗೂ ಅವಕಾಶ ಇದೆ ಕಮಿಟಿಯಲ್ಲಿ ಅನ್ನೋ ಸಬ್ ಕ್ಲಾಸ್ ಬಗ್ಗೆನೂ ನಾವು ಚರ್ಚೆ ಮಾಡಿದ್ವಿ ವಿಷಯ ಧರ್ಮಾಧಾರಿತ ರಾಜಕಾರಣ ಬಿಟ್ಟು ಆಚೆ ಯಾಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಷ್ಟೇ ಧರ್ಮಾಧಾರಿತ ರಾಜಕಾರಣವನ್ನು ಬಿಟ್ಟು ಹಿಂದೂ ಸಂಘಟನೆಗಳಾಗಿರ್ಬೋದು ಅದು ಸಪೋರ್ಟಿವ್ ಆಗಿರ್ತಕ್ಕಂಥ BJP ಆಗಿರಬೇಕಾಗಿರೋದು ಮಾಡಬೇಕಾಗಿರೋ ಕೆಲಸ ಏನಂತಂದರೆ ಮುಸ್ಲಿಮು ಹಿಂದೂ ಅನ್ನೋದನ್ನು ಬಿಟ್ಟು ನಾವೆಲ್ಲ ಒಂದು ಅರ್ಥ ನಮ್ಮ ಆಚರಣೆಗಳನ್ನೇ
ಅಶೋಕ್ ಗೌಡ್ರೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಯಡಳ್ಳಿ ಅವ್ರು ಮಾತ್ರ ಎಲ್ಲರದು ಮೈಕ್ ಆಫ್. ಅಶೋಕ್ ಗೌಡ್ರೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಅದ್ಯಾಕೆ ಕೇವಲ ಬಿಜೆಪಿ, ಅದ್ಯಾಕೆ ಕೇವಲ ಹಿಂದೂ ಸಂಘಟನೆಗಳು ಮಾತ್ರ ನಾವೆಲ್ಲರೂ ಒಂದು ಅನ್ಕೊಳ್ಬೇಕು? ನೀವು ಯಡಳ್ಳಿ ಅವರ ಮಾತ್ರ. ಈಗ ನೂರಾರು ವರ್ಷಗಳಿಂದ ಒಂದು ಪದ್ಧತಿ ಜಾರಿಯಲ್ಲಿ ಬಂದಿರುತ್ತೆ. ಯಾವುದು ನಿಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ. ಈಗ ಬೇಲೂರಲ್ಲಿ ತೆಗೆದುಕೊಂಡ್ರೆ ಇಷ್ಟು ವರ್ಷಗಳಿಂದಲೂ ಸಹಿತ ಅಲ್ಲಿ ಜಾತ್ರೆ ಶುರುವಾಗಿಂತ ಮುಂಚೆ ಒಬ್ಬ ಮೌಲಿ ಬಂದು ಒಂದು ಕುರಾನ ಪಠಣವನ್ನು ಮಾಡಿದ ಮೇಲೆ ಶುರು ಆಗುತ್ತೆ. ಎಷ್ಟೋ ಕಡೆ ಇದಾವೆ. ಯಾಕೆ ಮಾಡಿದ್ದಾರೆ ಇದನ್ನ? ಧಾರ್ಮಿಕ ಸೌಹಾರ್ದತೆ ಇರಲಿ, ಮುಸ್ಲಿಂ ಹಿಂದೂಗಳು ಎಲ್ಲರೂ ಸೇರಿ ಆಚರಣೆಗಳನ್ನು ಮಾಡಲಿ, ಸಮಾಜ ಒಡೆಯುವುದು ಬೇಡ, ಸಮಾಜವನ್ನು ಕಟ್ಟಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ. ಈಗ ನಾವು ಪ್ರತಿಯೊಂದರಲ್ಲೂ ಸಹಿತ ಅಲ್ಲಿ ಯಾಕೆ ಕುರಾನ್ ಪಠಿಸ್ತಾರೆ, ಇಲ್ಲಿ ಯಾಕೆ ಹೊಸಕೋಟೆಯಲ್ಲಿ ಮೆಂಬರ್ ಮಾಡಿದ್ದೀರಿ, ಇನ್ನೊಂದು ಕಡೆ ಮತ್ತೊಂದು ಈ ಅಬ್ಜೆಕ್ಷನ್ಸ್ಗಳು ಯಾಕೆ ಬೇಕಿಲ್ಲ? ನಾನು ಹೇಳೋದು ಕೇಳಿ ಸರ್, ನೀವು ಬಂದಾಗ ಮಾತಾಡಿ, ಅರ್ಥ ಆಯ್ತಾ? ಇವುಗಳನ್ನ ಬಿಟ್ಟು ನಾವು ಎಲ್ಲರೂ ಒಂದು ಆಯ್ತು, ನಮ್ಮ ಜಾತ್ರೆಗೆ ನೀವು ಬನ್ನಿ, ನಿಮ್ಮ ಇದಕ್ಕೆ ಕರೀರಿ, ನಾವು ಬರ್ತೇವೆ. ಇವುಗಳನ್ನು ಅವಕಾಶವಾದಿತನವನ್ನ ಬಿಜೆಪಿ ಮಾಡ್ತಾ ಇದೆ. ಅದಕ್ಕೆ ಹಿಂದೂ ಸಂಘಟನೆಗಳು, ಹಿಂದೂಗಳು ಪ್ರೇರಿತರಾಗಿ ಹೀಗೆಲ್ಲ ಮಾಡಕೂಡದು ಅನ್ನೋ ಸಜೆಷನ್, ಚರ್ಚೆ ಸೋಷಿಯಲ್ ಮೀಡಿಯಾ. ಶರತ್ ಅವ್ರು ನೋಡಿ, ಈಗ ಬಿಜೆಪಿ ಅವರು ತಪ್ಪು ಮಾಡಿದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ತಪ್ಪು ಮಾಡ್ಬೇಕಾ? ಈಗ ನೋಡಿ, ಕಾಂಗ್ರೆಸ್ನವರು ಅದು ಅಲ್ಲ ಸಮಯ ಬಿಜೆಪಿ ಅವರು ಅದು ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಈಗ ಕಾಂಗ್ರೆಸ್ ಅವರು ತಿದ್ದುಪಡಿ ಮಾಡ್ಬೋದಲ್ಲ, ಸರಿ ಮಾಡ್ಬೋದಲ್ಲ? ಮತ್ತೆ ಯಾಕೆ ಅದೇ ತಪ್ಪು ಮಾಡ್ತಿದ್ದಾರೆ? ಕಾಂಗ್ರೆಸ್ನವ್ರು ಯಾಕೆ ಅದನ್ನ ಮತ್ತೆ ಅದೇ ತಪ್ಪು ಮಾಡ್ತಾರೆ? ಒಂದು. ಎರಡನೇದು, ಶಶಿಕಾಂತ್ ಅವರೇ, ನಾವು ಏನ್ ಕೇಳ್ತಾ ಇದ್ದೇವೆ, ಈಗ ಕಾನೂನಿದೆ, ಧಾರ್ಮಿಕ ಕರ್ನಾಟಕ ಎಂಡೋಮೆಂಟ್ ಆಕ್ಟ್ ಕಾನೂನು ಇರೋ ಪ್ರಕಾರ ಯಾವುದೇ ಒಂದು ಕಮಿಟಿಯನ್ನ ಅಲ್ಲಿ ಮಾಡ್ಬೇಕಾದ್ರೆ ದೇವಸ್ಥಾನ ಸಂಬಂಧಪಟ್ಟಂತೆ ಅನ್ಯ ಧರ್ಮೀಯರಿಗೆ ಇಲ್ಲ. ನೀವು ಓದಿ ಸರಿಯಾಗಿ. ಅನ್ಯ ಧರ್ಮೀಯರಿಗೆ ಅವಕಾಶ ಇಲ್ಲದೆ ಇರುವ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಚುನಾವಣಾ ದೃಷ್ಟಿಯಿಂದ ಲಾಭಕ್ಕೋಸ್ಕರ ಒಂದು ನಿಮಿಷ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಬಿಜೆಪಿ ಒಂದು ಲಾರ್ಜರ್ ಪರ್ಸ್ಪೆಕ್ಟಿವ್ ಇದು. ಇವ್ರದೇ ಒಂದು ಸರ್ಕಾರ ಇತ್ತು, ಕೇಂದ್ರದಲ್ಲಿ ಬಿಜೆಪಿ ಇತ್ತು, ದೇವಸ್ಥಾನವನ್ನ, ಪ್ರಾಚೀನ ದೇವಸ್ಥಾನವನ್ನ ನಂಜನಗೂಡಲ್ಲಿ ಇವರೇ ಹೊಡೆದಾಕಿದ್ರು. ಅದೇ ದೇವಸ್ಥಾನದ ಬಗ್ಗೆ ಒಂದು ಯಾವ್ದೋ ಒಂದು ಆಕ್ಟ್ ಅನ್ನ ತಗೊಬಂದ್ರೆ ಹೇಳ್ಬಿಡ್ತೀನಿ. ಒಂದು ಬೀಫ್ ಎಕ್ಸ್ಪೋರ್ಟ್ ಕಂಪನಿಯಿಂದ ನಾವು ಸಮಾಜಕ್ಕೆ ತಿಳಿಸ್ತಕ್ಕಂಥದ್ದು ಏನು ಅಂದ್ರೆ, ಯಾವ ರೀತಿ ತುಷ್ಟೀಕರಣ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ನಡೀತಿದೆ ಅನ್ನತಕ್ಕಂಥದನ್ನ ನಾವು ಚುನಾವಣೆ ದೃಷ್ಟಿಕೋನ ತಿಳಿಸ್ತಾ ಇಲ್ಲ. ನಾವು ತಿಳಿಸ್ತಾ ಇರತಕ್ಕಂಥದ್ದು ಈ ಕಾಂಗ್ರೆಸ್ ಹಿಂದೆ ಎಂಡೋರ್ಮೆಂಟ್ ಆಕ್ಟ್ ಇಂದ ಹಿಡ್ಕೊಂಡು, ವಕಾಫ್ ಆಕ್ಟ್ ಇಂದ ಹಿಡ್ಕೊಂಡು ಮತ್ತು ಪ್ಲೇಸಸ್ ಆಫ್ ವರ್ಶಿಪ್ ಆಕ್ಟ್ ಇಂದ ಹಿಡ್ಕೊಂಡು ಏನೇನ್ ಮಾಡ್ಕೊಂಡ್ ಬರ್ತಿದೆ ಅನ್ನೋದನ್ನ ನಾವು ತಿಳಿಸ್ತಾ ಇದೀವಿ. ಇದರಲ್ಲಿ ಸಿದ್ದರಾಮಯ್ಯನವರು ಇನ್ ಸ್ಪೆಸಿಫಿಕ್ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅತ್ಯಂತ ಹೆಚ್ಚಾಗಿ ತುಷ್ಟೀಕರಣ ಮಾಡ್ಕೊಂಡ್ ಬರ್ತಾರೆ. ರಜಾಕ್ ಅವ್ರು ಹೇಳ್ತಾ ಇದ್ದಾರೆ ಆರೋಪ ಪ್ರತ್ಯಾರೋಪಗಳು. ನನಗೆ ಸಮಯ ಇದ್ದದಷ್ಟೇ ಚುನಾವಣಾ ದೃಷ್ಟಿಯಿಂದ. ರೈಟ್, ಸಾರಿ ನೀವು ಕಿರ್ಚಿ ಸಮಯ ವ್ಯರ್ಥ ಮಾಡದೆ ಹೋಗಿದ್ರೆ ಬಹಳ ಗಂಭೀರವಾಗಿ ಚರ್ಚೆ ಮಾಡಬಹುದಾಗಿತ್ತು. ಧನ್ಯವಾದ. ನಮ್ಮ ಉದ್ದೇಶ ಇಷ್ಟೇ, ಉತ್ಸವಗಳಿರೋದೇನೆ. ರಜಾಕ್ ಅವರೇ, ಅಶೋಕ್ ಗೌಡ್ರೆ, ಧನ್ಯವಾದ. ಥ್ಯಾಂಕ್ ಯು. ಸಮಯ ಅಷ್ಟೇ ಇದೆ. ಧನ್ಯವಾದ. ರೈಟ್. ಆಯ್ತು, ಕಿರ್ಚಿದಾಯ್ತು ಸರ್.